ಎಲ್ಲರಿಗೂ ನಮಸ್ಕಾರ ಅಂಡ್ ಡಿಯರ್ ಲೀಡರ್ಸ್. ಇಲ್ಲಿ ಒಂದ್ಸರಿ ಗಮನಿಸಿ, ನಾವು ಚಿರುತಳ್ಳಿ ಗ್ರಾಮ ಅಂಡ್ ಶಿರಾ ತಾಲೂಕಿದು ತುಮಕೂರು ಜಿಲ್ಲೆಯಲ್ಲಿ. ನಿಮ್ಮ ಹೆಸರಣ್ಣ? ಶಿವಮೂರ್ತಿ ಅಣ್ಣ ಒಂದು ರೈತರನ್ನ ಇವತ್ತು ನಾವು ಮೀಟ್ ಆಗೋದು ನಡೆದಿದೆ. ಇವ್ರ ತೋಟಕ್ಕೆ ಮೇಜರ್ ಪ್ರಾಬ್ಲಮ್ ಟೊಮೊಟೊ ಆಗದಾಗಲ್ದಟ್ಟಿ ಹತ್ತತ್ರ ಒಂದು 10,000 ಏನೋ ಖರ್ಚಿಕೊಂಡಿರ್ತಾರೆ. ಇದು ಟೊಮೊಟೊಗೆ ಮಚ್ಚೆ ಬರ್ದಂಗೆ ಹೊಡೆದು ಸಾಕಾಗಿ ಇನ್ನು ಈ ತೋಟ ಬೇಕಿಲ್ಲ ನನಗೆ, ಇದು ಎತ್ತಾಕನಿ JCB ದುಬ್ಬಾಕನಿ ಅನ್ನೋ ಸ್ಟೇಜಲ್ಲಿ ಕೂಡ ಬಂದಿದ್ರು ಇವರು ನಮಗೆ ನಮ್ಮ ಗುರು ಸಾರಿದ್ದ ಪರಿಚಯ ಆಗಿದ್ದಾರೆ. ಲಾಸ್ಟ್ಗೆ ನಾನು ಇದೊಂದು ಸರಿ ಹೊಡಿತೀನಿ ಅಂತ ಔಷಧಿ ಫಿಕ್ಸ್ ಆಗಿದ್ದಾರೆ. ಇವ್ರಿಗೆ ನಮ್ಮ ನವಭಾರತ್ ಫರ್ಟಿಲೈಸರ್ಸ್ ಕಂಪ್ನಿಯಿಂದ ವಿಶಿಷ್ಟ ಅನ್ನೋದು ನಾನು ಕೊಟ್ಟಿದ್ದೀನಿ ಸ್ಪ್ರೇಗೆ. 1 ಲೀಟರ್ಗೆ 4 ml ಡೋಸ್ ಹೇಳಿದ್ದೆ, ಯಾಕಂದರೆ ಜಾಸ್ತಿ ಇತ್ತಿದ್ದು ವೈರಸ್ ಜಾಸ್ತಿ ಸ್ಪ್ರೆಡ್ ಆಗಿತ್ತು. ಅವಾಗೆ ಆಲ್ರೆಡಿ ಕಾಯಿಲೆ ಎಲ್ಲ ಜಾಸ್ತಿ ಸ್ಪ್ರೆಡ್ ಆಗಿತ್ತು. ಇದೇ ಲಾಸ್ಟ್ ನಾನು ಔಷಧಿ ಹೊಡೆಯೋದು. ಇದೊಂದು ಸರಿ ನೋಡ್ತೀನಿ, ಇಲ್ಲಾಂದರೆ ಇನ್ನು ತೋಟ ದುಬ್ಬಾಕಕ್ಕೆ ರೆಡಿ ಆಗಿದ್ರು ಇವರು. ಒಂದ್ಸರಿ ರಿಸಲ್ಟ್ ಹೆಂಗಿದೆಯೋ ರೈತ ಮಾತಲ್ಲೇ ಒಂದ್ಸರಿ ಕೇಳೋಣ. ನಿಮ್ಮ ಹೆಸರು ಅಣ್ಣ? ಶಿವಮೂರ್ತಿ. ಹೇಳಿ ಅಣ್ಣ, ಇದಕ್ಕೆ ಎಷ್ಟು ಔಷಧಿ ಹೊಡೆದಿರಿ ನೀವು? ನಾನು ಕನಿಷ್ಠ ಅಂದ್ರೆ 15,000 ರೂಪಾಯಿ ಅಷ್ಟು ಹೊಡೆದಿದ್ದೆ. 15,000 ರೂಪಾಯಿ ಮಚ್ಚೆ ರೋಗಕ್ಕಾಗಿ. ಮಚ್ಚೆ ರೋಗಕ್ಕೆ ನಮ್ಮ ಮನೆಯವರು ನಾವು ಸುಮ್ನೆ ಕಿತ್ತು ರಾಶಿ ಹೋಗಿದ್ವಿ ಹೊರಗಡೆ ಕಾಯಿನ. ಅವಾಗ ಏನಾಯ್ತಂದ್ರೆ ಹಿಂಗೆ ನಮ್ ಗುರು ಸರ್ ಇನ್ನೊಬ್ರು ಮೇಡಮ್ ಅವ್ರು ಬಂದ್ರು ಪಾಗಡದಾರ. ಅವ್ರು ಹಿಂಗೆ ನಾವು ಕೀಳ್ತಾ ಇದ್ವಿ ನಮ್ಮ ಮನೆಯವರು. ನಾವು ಏನಣ್ಣ ಈ ತರ ಹಿಂಗಾಯ್ತಂದ್ರೆ ಹಿಂಗೆಲ್ಲ ಮಚ್ಚೆ ರೋಗ ಕಂಡ್ರಮ್ಮ ಮೇಡಮ್ ಅವರೇ, ಇದಕ್ಕೆ ನಿಮ್ಮದ್ರಲ್ಲಿ ಪರಿಹಾರ ಐತೆ ಅಂದ್ರೆ ಮೇಡಮ್ ಅವ್ರ ಎಂಬದಕ್ಕೆ ಹಿಂಗೆ ಒಬ್ರು ಜಂಬ್ಲಿ ಬಂಡೆ ಸಾರು ಅನಂತಪುರದಲ್ಲೇ ಇದಾರೆ, ಅವ್ರು ಫೋನ್ ಮಾಡ್ತೀನಿ ಅಂತಂದು ಮಾಡ್ಬಿಟ್ರು. ಇಲ್ಲೇ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರು. ಅವ್ರ ಸಾರು, ನೀವ್ ವಿಡಿಯೋ ಕಾಲ್ ಮಾಡಿದ್ರೆ ಈ ಬಿಸ್ಲಾಗಿಲ್ಲಿ ಏನ್ ಕಾಣಿಸ್ತಾ ಇಲ್ಲ, ಅದೇನ್ ಕಾಯಿ ತೋರಿಸ್ರಿ ಅಂದ್ರು. ಕಾಯಿ ತೋರಿಸಿದ್ರು. ಅವಾಗ ಏನ್ ಮಾಡಿದ್ರೆ ಅವಾಗ ಆಯ್ತು, ನಾನು ಒಂದು ಬಸ್ಸಿಗೆ ಎಷ್ಟು ಐತಿ ಎಕರೆ ಅಂತಂದ್ರು 1 ಎಕರೆ ಸಾಮ್ ತಂದಿ 1 ಲೀಟರ್ ಔಷಧಿ ಇಕ್ತೀನಿ, ಅದನ್ನ ತಗೊಂಡು ನೀವ್ ಬಂದು ಹೊಡೀರಿ ಅಂತಂದ್ರು. ಗಂಜು ಫಸ್ಟ್ ಹಸಿನ ಗಂಜು ಕುಡಿಕ್ಬೇಕಂತಂದ್ರು. ಹಸಿನ ಗಂಜು 20 ಲೀಟರ್ ಹಸಿನ ಗಂಜು ಕುಡಿಕ್ತಿ ಅವ್ರು ಹೇಳ್ದಂಗೆ. ಅವ್ರು ತಂದು ಹೇಳ್ದಂಗೆ ಸ್ಪ್ರೇ ಮಾಡಿದೆ. 350 ಲೀಟರ್ ನೀರು ಹಾಕಿ ಎಲ್ಲ ಸ್ಪ್ರೇ ಮಾಡೋದಕ್ಕೆ ಇವತ್ತು ಬಹಳ ಚೆನ್ನಾಗೈತಿ. ಈ ಗೋಲಿ ಅಂತಕ್ಕದಕ್ಕೆ ಬರೋದು ಅದು ಹೊರಗಡೆ ಔಷಧಿಗೆ ಇವತ್ತು ಏನು ಇಲ್ಲ, ಬಹಳ ಚೆನ್ನಾಗೈತಿ. ಗೋಲಿ ಕೈ ಕೂಡ ಚೆನ್ನಾಗಿದೆ ಸರ್. ನೀವೇ ನೋಡ್ರಿ, ನಾವು ತೋಟನೆಲ್ಲನ ಬುಡದಲ್ಲಿ ಅದ್ ಎಷ್ಟು ಕಿತ್ತಾಕಿದ್ವಿ ನಮ್ಗೆ ಗೊತ್ತಿಲ್ಲ. ನಮ್ಗೆ ಆಲೆ ಬೇಜಾರ್ ಹತ್ಬಿಟ್ಟಿತ್ತು. ಈ ತೋಟ ಬೇಡವಾ ಇಷ್ಟೊಂದು ಖರ್ಚಿದೀವಿ. 80,000 ಖರ್ಚಿಕ್ಕಿದ್ವಿ. 80,000 ಖರ್ಚಿಕ್ಕಿದ್ವಿ. ಇದು ಯಾಕಪ್ಪ ಈ ಪರಿಸ್ಥಿತಿ ರೈತರು ಮಾಡೋದಕ್ಕೆ ನಾನು ಎಲ್ಲ ನಾವು ಹೋಗಿ ಶೂ ಪಾಲಿಶ್ ಮಾಡಿದ್ರೆ ಎಷ್ಟೋ ಬೆಲೆ ಸಿಗುತ್ತಮ್ಮ ಪರಿಸ್ಥಿತಿ ಬಂದಿದೆ ಸರ್. ನಮ್ಮ ಮನೆಯವ್ರಂತೂ ದಿನ ಬೈತಿದ್ದೆ. ಮನೆಯವರು ಏನಪ್ಪ ಇಷ್ಟೋರ ಖರ್ಚಿಕ್ತಿ, ದಿನ ಔಷಧಿ ತರಕ್ ಹೋಗ್ತಿದ್ದೆ ಧರ್ಮಪುರಕ್ಕೆ. ಆ ಔಷಧಿ ಅದ್ ಎಂತದ್ ಕೊಡ್ತಾನಪ್ಪ ಔಷಧಿನ, ಅದು ವಾಸಿ ಆಗೋದಿಲ್ಲ ಅಂತಂಬರು. ಅದ್ರಿಂದ ನಾವು ಏನೋ ದೇವ್ರ ಭಗವಂತ ದೈದಿದ್ದಾನ, ಮೇಡಮ್ ಅವ್ರು ಬರ್ಬೇಕಾಯ್ತು, ನೀವು ಕನ್ವಿನ್ಸ್ ಆಗ್ಬೇಕಾಯ್ತು ಫೋನಲ್ಲಿ. ಅವಾಗ ತಂದು ಹೊಡಿಯೋದಕ್ಕೆ ಇದು ತೋಟ ಚೆನ್ನಾಗೈತೆ ಸರ್. ಇವಾಗ ವಿಶಿಷ್ಟ ಹೊಡೆದು ಔಷಧಿ ಆಗಿದೆ. ಇವತ್ತು ವಿಶಿಷ್ಟ ಹೊಡೆದು 6 ದಿವಸ ಆಗೈತೆ. 6 ದಿವಸ ಆಗಿದೆ. ಅವತ್ತಿದ್ದ ಅವಾಗ ಕಂಟ್ರೋಲಿಂಗ್ ಆಗಿದೆ. ಆ ಮಚ್ಚೆ ಮ್ಯಾಕೇನ್ ಸ್ಪ್ರೆಡ್ ಆಗಿಲ್ಲ, ಮೇಲ್ಗಡಿಕೆ ಸ್ಪ್ರೆಡ್ ಆಗಿಲ್ಲ. ಹಳೇದೇನಾಯ್ತು ಓಲ್ಡ್ ಅದೊಂದು ಮಾತ್ರ ಐತಿ, ಅದು ಎಲ್ಲ ಕಿತ್ತಾಕಿದ್ವಿ. ಈ ಮೇಲ್ ಕಾಯಿ ಚೆನ್ನಾಗಿದೆ. ಅವಾಗ ಒಂದು ಕಟಿಂಗ್ ಏನಾನ ಆಗೈತಾ? ನೆನ್ನೆ ಒಂದ್ 8 ಬಾಕ್ಸ್ ಕಟಿಂಗ್ ಮಾಡಿದ್ವಿ ಸರ್. ಎಲ್ಲ ಕಲ್ಸಿದ್ರಿ? ಕೋಲಾರ. ಹೌದಾ? ಹಂಗಾರೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಯಾರಿಗಾದ್ರೂ ರೆಫರ್ ಮಾಡ್ತೀರಾ? ಮಾಡ್ಬೋದು. ನಾನು ಹೇಳ್ತೀನಿ ಸರ್, ಬೇರೆಯವ್ರಿಗೆ ಈ ತರ ಮಾಡಿದ್ರೆ ಒಳ್ಳೇದು. ಇವತ್ತು ಅಲ್ಲಿ 30,000 ಖರ್ಚಿಕ್ಕಿದ್ವಿ ಸರ್. ಇಲ್ಲಿ ಒಂದು ನಿಮ್ಗೆ ಕೊಟ್ಟಿರೋದೇನು 2 ಡಬ್ಬಿದ್ದ 3,600 ರೂಪಾಯಿ. 1 ಲೀಟರ್ ಆಯಲ್, ಒಂದು ಗೊಬ್ಬರ ಸಿಲ್ಕ್. ಅದು ವಿಜೇತ 10 kg ಪೌಡರ್ ಕೊಟ್ಟಿದ್ವಿ. ನೋಡ್ರಿ ಸ್ನೇಹಿತರೆ, ನಾವು ಇವತ್ತು ಚಿರುತಳ್ಳಿ ಗ್ರಾಮದಲ್ಲಿ ಅಣ್ಣನ ಮೀಟ್ ಆದ್ವಿ. ಅವ್ರು ನಿಜವಾಗ್ಲೂ ನನಗೂ ಜಾಸ್ತಿ ಸಂತೋಷ ಆಯಿತು ತೋಟ ನೋಡಿದ ಮೇಲೆ. ಕಾಯಿ ಚೆನ್ನಾಗಿದೆ, ಶೈನಿಂಗು ಚೆನ್ನಾಗಿದೆ, ಮೀಡಿಯಮ್ ಸೈಜು ಇದೆ. ನಾನು ಒಂದೇ ಹೇಳ್ತೀನಿ ಟೊಮೊಟೊ ರೈತಗಳಿಗೆ, ಅಡ್ವಾನ್ಸ್ ಇದು. ಯಾಕಂದರೆ ಬಳ್ಳಿ ಜಾತಿ ಗಿಡ ಇದು. ನಾವು ಹೆಂಗಂದ್ರೆ ಹಂಗೆ ಬಗ್ಗಿಸ್ಕೋಬೋದು, ಯಾವ ಟೈಮ್ ಬೇಕಾದ್ರೆ ಆನ್ ದ ಸ್ಪಾಟ್ ರಿಸಲ್ಟ್ ತಂದ್ಕೋಬೋದು. ಅಂದರೆ ಅದು ಸಾಧ್ಯ ಆಗಲ್ಲ. ಮೇಯ್ನ್ ಇನ್ನೊಂದೇನಪ್ಪ ಅಂದರೆ ಕ್ಲೈಮೇಟ್ ಹಿಂಗೆ ಮುಚ್ಕೊಂಡಿದ್ರೆ ಅದು ಇನ್ನೂ ನಮಗೆ ನೆಗೆಟಿವೇ. ಮಳೆ ಬಂದು ನಿಮ್ಗೆ ನಿಂತೋದ್ರೂ ಪರವಾಗಿಲ್ಲ, ಕ್ಲೈಮೇಟ್ ಯಾವಾಗೂ ಹಿಂಗೆ ಕ್ಲೌಡಿಯಲ್ಲಿದ್ದರೆ ಅಂದರೆ ಉದುರ್ತಾ ಇದ್ದರೆ ಖಚಿತವಾಗೂ ನೀವು ಆನ್ ದ ಸ್ಪಾಟಲ್ಲಿ ಸ್ಪ್ರೇ ಮಾಡ್ಕೊತಾ ಇರಬೇಕು. ಇದು ಆ್ಯಂಟಿಬಯೋಟಿಕ್ ಆಗಿ ಯೂಸ್ ಮಾಡ್ಕೊಂಡ್ರೆ ಸ್ಟಾರ್ಟಿಂಗಲ್ಲಿ ಕೂಡ ನೀವು ಬೆಡ್ಡಿಂಗಲ್ಲಿ ಈ ಬೇವಿನ ಚಕ್ಕೆ, ಹೊಂಗೆ ಚಕ್ಕೆ ಈ ಥರ ಹಾಕ್ಕೋಬೇಕು. ಬೇರುಳ್ಳ ಹೊಡಿದಂಗೆ ನಿಮಗೆ ಸೂಡೋಮೋನಸು, ಟೈಕೋಡರ್ಮ ಆ್ಯಂಡ್ ವರ್ಮಿ ಕಂಪೋಸ್ಟು ಇದೆಲ್ಲ ಬರುತ್ತೆ, ಇವು ಹಾಕ್ಕೋಬೇಕು. ಗಿಡಕ್ಕೆ ಯಾವ ಟೈಮಲ್ಲಿ ಏನು ಬಿಡಬೇಕು ಅದೆಲ್ಲ ಹಾಕ್ಕೋಬೇಕು. ಗಿಡಕ್ಕೆ ಮಾಮೂಲಾಗಿ ನೀವು ಗೊಬ್ಬರ, ಸ್ವಲ್ಪ ಜನ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹೊಡಿತೀವಿ ಸರ್, ನಮ್ಮ ಮನೆಗೆ ಜಾಸ್ತಿ ಐತೆ ಅಂತಾರೆ. ಸಗಣಿ ಗೊಬ್ಬರ ಜಾಸ್ತಿ ಹಾಕಿದ್ರು ಕೂಡ ಗ್ಯಾಸ್ ಫಾರ್ಮ್ ಆಗುತ್ತೆ. ಅದು ಎಷ್ಟು ಬೇಕೋ ಅಷ್ಟೇ ತಗೊಳುತ್ತೆ, ಲಿಮಿಟೆಡಾಗೆ ಒಳ್ಳೆದ್ರಿ. ಸಾಧ್ಯವಾದಷ್ಟು ಯೂರಿಯಾ ಬಳಸೋದು ಬಿಡಿಸ್ಬಿಟ್ರಿ. ಯೂರಿಯಾ ಹಾಕೋದಿದ್ದ
ನಿಮ್ಮ ಭೂಮಿಯಲ್ಲಿರೋ ಅಂಥ ಎರೆಹುಳ ಸತ್ತೋಗುತ್ತೆ. ಭೂಮಿ pH ವ್ಯಾಲ್ಯೂ, ಈ ಭೂಮಿಯಲ್ಲಿ ಮಣ್ಣಿನ ಅಂಶ pH ವ್ಯಾಲ್ಯೂ ಅದು ಕೂಡ ಬಿದ್ದೋಗುತ್ತೆ. ಏನಕ್ಕೂ ತರವಾಲ್ದಂಗೆ ಆಗುತ್ತೆ. ಪ್ರಸ್ತುತಕ್ಕೆ ನಮಗೆ ಕೆಲಸ ನಡೀತೆ, ನಾಳೆ ಎದ್ದಾಗ ನಿಮ್ಮ ಮಕ್ಕಳು ಕೂಡ ಏನು ಬರಲ್ಲ. ಆದರೆ ಇವ್ರಿಗೆ ನಾವು ಕೊಟ್ಟಿರೋ ವಿಶಿಷ್ಟ ವಿಜೇತ ಸೂಪರಾಗಿ ಕೆಲಸ ಮಾಡಿದೆ ಅಂತ ಹೇಳ್ತಿದ್ದಾರೆ. ಭಾಳ ಥ್ಯಾಂಕ್ ಯು, ಧನ್ಯವಾದಗಳು ಸ್ನೇಹಿತರೆ. ನಿಮಗೆ ವಿಡಿಯೋ ಲೈಕ್ ಆದರೆ ಯಾರಿಗಾದ್ರೂ ಶೇರ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ಸರ್ ನಮಗೇನೋ ನಮ್ಮ ಫ್ರೆಂಡ್ ಇದ್ದ